ಕಾಂಗ್ರೆಸ್ನವರೇನೋ ಈ ಥರ ಕ್ರೆಡಿಟ್ ಕ್ಲೈಮ್ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಸುಮ್ಮನಿದ್ದಾರಾ? ಅವರು ಕೂಡ ಟಾಂಗ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ರಾಮ ಮಂದಿರ ಆಯಿತು ಅಂತಂದ್ರಲ್ಲ, ಸೊ ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದ್ದು ರಾಮ ಭಕ್ತರಿಂದ. ಗಾಂಧೀಜಿಯವರ ರಾಮರಾಜ್ಯ ಕಲ್ಪನೆಯನ್ನ ಮೂಲೆಗೆ ಸೇರಿಸಿದ್ದು ಕಾಂಗ್ರೆಸ್ನವರು. ರಾಮ ಮಂದಿರ ನಿರ್ಮಿಸಿ ಗಾಂಧಿ ಕಲ್ಪನೆಗೆ ಜೀವ ತುಂಬಿದ್ದು ಮೋದಿಯವರು. ರಾಮ ಮಂದಿರ ರಾಜೀವ್ ಗಾಂಧಿ ಕಾಲಘಟ್ಟದಲ್ಲಿ ಯಾಕಾಗಲಿಲ್ಲ? ಹಾಗಾದರೆ ನಮ್ಮ ಕಾಲದಲ್ಲೇ ರಾಮ ಮಂದಿರ ಎಂದಿದ್ದ ಕೈಗೆ ಈಗ ಬಿಜೆಪಿ ತಿರುಗೇಟು ಕೊಟ್ಟಿದ್ದಾರೆ. ಆಯ್ತಪ್ಪ, ನೀವೇ ಕ್ರೆಡಿಟ್ ತಗೊಳ್ಳಿ. ರಾಜೀವ್ ಗಾಂಧಿಯವರೇ ಮೊದಲ ಅಡಿ ಇಟ್ಟಿದ್ದು ಅಂದ್ರಲ್ಲ, ಅವ್ರ ಕಾಲದಲ್ಲೇ ಯಾಕಾಗಲಿಲ್ಲ? ರಾಮ ಮಂದಿರವನ್ನು ಕಟ್ಟಿಸೋದಕ್ಕೆ ಮೋದಿನೇ ಬರಬೇಕಾಯ್ತಾ ಇಷ್ಟು ವರ್ಷಗಳ ತನಕ? ಹಾಗಾಗಿ ಅದು ನಮ್ಮ ಕ್ರೆಡಿಟ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಇದು ವಿಪರೀತಕ್ಕೆ ಹೋಗ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯಾಗುವ ತನಕನೂ ಇರುತ್ತೆ, ಲೋಕಸಭಾ ಚುನಾವಣೆಯ ತನಕನೂ ಈ ಚರ್ಚೆ ನಡೀತಾ ಇರುತ್ತೆ. ಯಾವ ಹಂತದಲ್ಲಿ ಯಾರ್ಯಾರು ಏನೇನು ಮಾತನಾಡಿದ್ದಾರೆ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಎಲ್ರಿಗೂ ಗೊತ್ತಿದೆ. ಬಿ ಜೆ ಪಿಯವರು ಏನೇನು ಮಾತಾಡಿದ್ದಾರೆ, ಕಾಂಗ್ರೆಸ್ನವ್ರು ಏನೇನು ಮಾತಾಡಿದ್ದಾರೆ ಎಲ್ಲ